ಮೇಡಮ್, ನಮ್ಮ ಭಾರತದಲ್ಲಿ ಈ ಥರ ಒಂದು ಅವಘಡ ನಡೆದಾಗ ತುಂಬ ಭಯ ಭೀತರಾಗಿದ್ದರು. ಮತ್ತು ಈ ಥರ ಅನ್ಯಾಯ ಆಯ್ತಲ್ಲ ನಮ್ಮ ಹಿಂದೂ ಮಹಿಳೆಯರಿಗೆ ಅಂತಂದ್ಬಿಟ್ಟು ತುಂಬಾ ಬೇಜಾರಾಗಿದ್ದರು. ಹೇಳೋದೊಂದು ಮಾಡೋದೊಂದು ಪಾಕಿಸ್ತಾನ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ, ಇನ್ನೂ ಕೊಡಬೇಕು. ನಿರ್ಧಾರ ಮಾಡಬೇಕು ಅಂತಂದ್ರೆ ನಮ್ಮ ಭಾರತ ದೇಶನ ಏನಾದರೂ ತೊಂದರೆ ಮಾಡಬೇಕು ಅಂತಂದ್ರೂ ಕೂಡ ಈ ನಡೆದಿರೋಂಥ ಸಿಚುವೇಶನ್ನ ಇಟ್ಕೊಂಡು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತದ ಮೇಲೆ ಯಾವುದೇ ಆಕ್ರಮಣ ಮಾಡದೇ ಇರೋ ಥರ ಸ್ವಲ್ಪ ಭಯ ಬಂದಿರುತ್ತೆ ಅವ್ರಿಗೆ. ಟೆರರಿಸ್ಟ್ಗಳು ಉತ್ತಮವಾದ ಜಾಗದಲ್ಲಿ ಬಂದು ಒಂದು ಕೃತ್ಯ ಮಾಡಿದ್ದು ನಮಗೆ ಮನಸ್ಸಿಗೆ ನೋವನ್ನು ತರುತ್ತದೆ. ಅದೇ ಭಾರತ ದೇಶದಲ್ಲಿ ಈ ಘಟನೆ ನಡೀಬಾರ್ದು ಎಂಬುದೇ ನಮ್ಮ ಆಸೆ. ನಮ್ಮ ರಕ್ಷಣೆನ ನಾವು ಮಾಡ್ಕೋಬೇಕು. ಆ ವಿಚಾರದಲ್ಲಿ ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಅನ್ನೋದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಅಂತ ಅನಿಸಿದೆ. ನಮ್ಮ ಭಾರತ, ನಮ್ಮ ನೀವು ಹಿಂದೂನ ಅಂತ ಕೇಳಿ ಗುಂಡಿಟ್ಟು ಕೊಲ್ಲಬೇಕಾದ್ರೆ ಅದೇ ಕಾನ್ಸೆಪ್ಟನ್ನ ಹಿಡ್ಕೊಂಡು ನಮ್ಮ ಮೋದಿಜಿಯವರು ನಮ್ಮ ಹಿಂದೂ ಮಹಿಳೆಯರ ಕುಂಕುಮನ ಅಳಿಸಿರೋ ಅಂಥ ನಮ್ಮ ಉಗ್ರರಿಗೆ ಒಂದು ಒಳ್ಳೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದವ್ರೇನು ಸುಮ್ಮನಾಗ್ಬಿಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಅವರು ಮತ್ತೆ ಏನಾದರೂ ಹಿಂಗೆ ಈ ರೀತಿ ಕಿರಿಕ್ ನಡೆಸ್ತಾನೆ ಇರ್ತಾರೆ. ಅದಕ್ಕೆ ನಾವು ರೆಡಿ ಇರಬೇಕಷ್ಟೆ. ಭಾರತ ದೇಶಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಪ್ರತಿ ಉತ್ತರವಾಗಿ ನಾವು ಮೋದಿಯವರು ಮಾಡ್ತಕ್ಕಂಥ ಕಾರ್ಯಕ್ಕೆ ಶ್ಲಾಘಿಸುತ್ತೇವೆ. ಆತಂಕ ಈಗ ಆಗಿರೋ ನೆನ್ನೆ ನಡೆದಿರೋ ಅಂಥ ಆಪ್ರೇಷನ್ನಲ್ಲಿ ತುಂಬ ಜನ ಅಲರ್ಟ್ ಆಗಿದ್ದಾರೆ. ಮುಂದೆ ಏನೇ ಒಂದು ಮೋದಿಜಿಯವರು ಡಿಸಿಷನ್ ತೊಗೊಂಡ್ರು ಕೂಡ ನಮ್ಮ ಕರ್ನಾಟಕದವರು ಆಗಿರ್ಬೋದು, ಇಂಡಿಯಾದವರು ಆಗಿರ್ಬೋದು, ಎಸ್ಪೆಷಲಿ ಬೆಂಗಳೂರಿನವರೇ ಆಗಿರ್ಬೋದು, ತುಂಬ ಹಿಂದೂಗಳು ಜಾಗೃತಿಯನ್ನು ಮೂಡಿಸ್ಕೊಂಡಿರ್ತಾರೆ. ಇದೇನೇ ಬಂದರೂ ಕೂಡ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸರಿ, ಬುದ್ಧಿ ಕಲಿಸಬೇಕು ಅಂದರೆ ಅವರಿಗೆ ಬುದ್ಧಿ ಬರುತ್ತದೆ. ಪಾಕಿಸ್ತಾನಿಗಳಿಗೆ ಭಾರತೀಯರು ನಾವೆಲ್ಲರೂ ಬುದ್ಧಿವಂತರಾಗಿ ಜೈ ಭಾರತ್ ಮಾತಾ ಕಿ ಜೈ ಅನ್ನೋಂಥ ಒಂದು ವಾಕ್ಯವನ್ನು ನಾವೆಲ್ಲರೂ ನಡೆಸಿಕೊಂಡು ಹೋದರೆ ಮಾತ್ರ ಒಂದು ಭಾರತ ದೇಶ ಒಂದು ಸಮೃದ್ಧಿ ದೇಶವಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಪಹಲ್ಗಾಮ್ ಉಗ್ರರ ದಾಳಿಗೆ ನಮ್ಮ ಭಾರತ ಟಕ್ಕರ್ ಕೊಟ್ಟಿದೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ಮ್ಯಾಮ್ ನಿಮಗೆ? ಮೇಡಮ್, ನಮ್ಮ ಭಾರತದಲ್ಲಿ ಈ ಥರ ಒಂದು ಅವಘಡ ನಡೆದಾಗ ತುಂಬ ಭಯ ಭೀತರಾಗಿದ್ದರು. ಮತ್ತು ಈ ಥರ ಅನ್ಯಾಯ ಆಯ್ತಲ್ಲ ನಮ್ಮ ಹಿಂದೂ ಮಹಿಳೆಯರಿಗೆ ಅಂತಂದ್ಬಿಟ್ಟು ತುಂಬಾ ಬೇಜಾರಾಗಿದ್ದರು. ಆದರೆ ಇವಾಗ ನಮ್ಮ ಮೋದಿಜಿಯವರು ಒಳ್ಳೆ ಡಿಸಿಷನ್ನ ತೊಗೊಂಡು ಇಬ್ಬರು ಲೇಡಿಗಳ ಕಡೆಯಿಂದನೇ ಈ ಕೆಲಸ ಮಾಡಿಸಿರೋದು ತುಂಬ ಹೆಮ್ಮೆ ಪಡೋವಂಥ ವಿಷಯ ಇದು. 100ಕ್ಕೂ ಹೆಚ್ಚು ಉಗ್ರರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಇಡೀ ಕರ್ನಾಟಕ ದೇಶ ವಿದೇಶಗಳಿಂದಲೂ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತೀರಾ ಮ್ಯಾಮ್ ಇದಕ್ಕೆ? ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಅಂತಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ಥರನೇ ನಮ್ಮ ಹಿಂದೂಗಳು ಕೂಡ ಜಾಗೃತಿ ಆಗಬೇಕು. ನಮ್ಮ ಪಾಕಿಸ್ತಾನ ಉಗ್ರರನ್ನು ನಮ್ಗೆ ಯಾವ ಥರ ಈ ಥರ ಮೊನ್ನೆ ಇದರ ಅವಘಡನೆ ನಡೀತು, ಅದೇ ಥರನೇ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಮ್ಮ ಇಂಡಿಯಾದ ಬಗ್ಗೆ ಯಾವುದೇ ಮುಂದೆ ಆಗಲಿ ಏನೇ ಒಂದು ಏನಾದರೂ ನಿರ್ಧಾರ ಮಾಡಬೇಕು ಅಂತಂದ್ರೆ ನಮ್ಮ ಭಾರತ ದೇಶನ ಏನಾದರೂ ತೊಂದರೆ ಮಾಡಬೇಕು ಅಂತಂದ್ರೂ ಕೂಡ ಈ ನಡೆದಿರೋಂಥ ಸಿಚುವೇಶನ್ನ ಇಟ್ಕೊಂಡು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತದ ಮೇಲೆ ಯಾವುದೇ ಆಕ್ರಮಣ ಮಾಡದೇ ಇರೋ ಥರ ಸ್ವಲ್ಪ ಭಯ ಬಂದಿರುತ್ತೆ ಅವ್ರಿಗೆ. ಆಪರೇಷನ್ ಸಿಂಧೂರ್ ಅನ್ನೋ ದಾಳಿ ಮೂಲಕ ಪಾಕಿಸ್ತಾನಿಗಳ ಹೃದಯ ನಡುಗ್ತಾ ಇದೆ. ಸರಿ ಅನಿಸ್ತಿದೆಯಾ? ಖಂಡಿತ ಸರಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರೋ ಈ ದಾಳಿ ಚಂದ್ರವಂಶಿಗೆ ಇಷ್ಟ ಆಗ್ತಾ ಇದೆಯಾ? ಖಂಡಿತ ಇಷ್ಟ ಆಗ್ತಿದೆ. ನಮಗಂತೂ ಈ ಆಪರೇಷನ್ ಸಿಂಧೂರ ಅನ್ನೋದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಅಂತ ಅನಿಸಿದೆ. ನಮ್ಮ ಭಾರತ, ನೀವು ಹಿಂದೂನ ಅಂತ ಕೇಳಿ ಗುಂಡಿಟ್ಟು ಕೊಲ್ಲಬೇಕಾದ್ರೆ ಅದೇ ಕಾನ್ಸೆಪ್ಟನ್ನ ಹಿಡ್ಕೊಂಡು ನಮ್ಮ ಮೋದಿಜಿಯವರು ನಮ್ಮ ಹಿಂದೂ ಮಹಿಳೆಯರ ಕುಂಕುಮನ ಅಳಿಸಿರೋ ಅಂಥ ನಮ್ಮ ಉಗ್ರರಿಗೆ ಒಂದು ಒಳ್ಳೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬೆಂಗಳೂರು ಕೂಡ ಮುಂದಿನ ದಿನಗಳಲ್ಲಿ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆತಂಕ ಏನಾದರೂ ಇದೆಯಾ ಮ್ಯಾಮ್? ಆತಂಕ ಈಗ ಆಗಿರೋ ನೆನ್ನೆ ನಡೆದಿರೋ ಅಂಥ ಆಪ್ರೇಷನ್ನಲ್ಲಿ ತುಂಬ ಜನ ಅಲರ್ಟ್ ಆಗಿದ್ದಾರೆ. ಮುಂದೆ ಏನೇ ಒಂದು ಮೋದಿಜಿಯವರು ಡಿಸಿಷನ್ ತೊಗೊಂಡ್ರು ಕೂಡ ನಮ್ಮ ಕರ್ನಾಟಕದವರು ಆಗಿರ್ಬೋದು, ಇಂಡಿಯಾದವರು ಆಗಿರ್ಬೋದು, ಎಸ್ಪೆಷಲಿ ಬೆಂಗಳೂರಿನವರೇ ಆಗಿರ್ಬೋದು, ತುಂಬ ಹಿಂದೂಗಳು ಜಾಗೃತಿಯನ್ನು ಮೂಡಿಸ್ಕೊಂಡಿರ್ತಾರೆ. ಇದೇನೇ ಬಂದರೂ ಕೂಡ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಪಾಕಿಸ್ತಾನಿಗಳು ಈ ದಾಳಿಯಿಂದ ಸುಮ್ಮನಾಗ್ತಾರೆ ಅಂತ ಅನಿಸ್ತಾ ಇದೆಯಾ? ಸುಮ್ಮನೆ ಆಗೋದಿಲ್ಲ. ಆದರೂ ಕೂಡ ಮತ್ತೆ ಅವರು ಮತ್ತೆ ಅದ್ರ ಬಗ್ಗೆ ವಿರುದ್ಧ ಬರ್ಬೋದು. ಆದರೂ ಕೂಡ ನಮ್ಮ ಭಾರತದ ಸೇನೆ ತುಂಬ ಸ್ಟ್ರಾಂಗ್ ಇದೆ. ಮುಂದೆ ಏನೇ ಬಂದರೂ ಕೂಡ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದೆ. ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡಿದ್ದಕ್ಕೆ ನಾವು ಪ್ರತಿ ದಾಳಿ ಮಾಡಿದ್ದು ಸರಿನಾ ಮ್ಯಾಮ್? ಖಂಡಿತ ಸರಿ ಇದೆ. ನಮ್ಮ ದೇಶಕ್ಕೋಸ್ಕರ ಪ್ರಧಾನಿ ಮೋದಿ ಅವರು ಈ ರೀತಿ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ತುಂಬ ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ.
ಇದೊಂದು ಕೆಲಸಕ್ಕೆ ಅಂತಲೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಮೋದಿಜಿಯವರು ಒಳ್ಳೆ ಡಿಸಿಷನ್ನ ತಗೊಂಡು ನಮ್ಮ ಭಾರತ ದೇಶನ ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ನಮ್ಮ ಹಿಂದೂ ಜನಗಳು ಸೇರಿ ನಮ್ಮ ಮೋದಿಜಿಯವ್ರಿಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ಖಂಡಿತ ನಮ್ಮ ಭಾರತ ದೇಶ ಇನ್ನೂ ಕೂಡ ಮುಂದೆ ಹೋಗುತ್ತೆ. ಯಾವ ಉಗ್ರರು ಕೂಡ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಲ್ಲ. ನಮ್ಮ ಭಾರತ ದೇಶ ತುಂಬ ಸೇಫಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮೋದಿ ಅವರು ತಗೊಂಡಿರೋ ಈ ನಿರ್ಧಾರದಿಂದ ಇನ್ಮುಂದೆ ಈ ರೀತಿ ಘಟನೆ ನಡೆಯುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಈಗ ಆಲ್ರೆಡಿ ಈ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಿರೋದು ಈಗ ಮೊನ್ನೆ ತಗೊಂಡಿರೋ ನಿರ್ಧಾರದಲ್ಲಿ ಈಗ ಅವರಿಗೆ ಸ್ವಲ್ಪ ಭಯ ಬಂದಿರುತ್ತೆ. ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ಅವರು ಕೂಡ ಭಯಭೀತರ ಆಗಿರ್ತಾರೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಪರೇಷನ್ ಸಿಂಧೂರ ಅನ್ನೋದು ಒಂಥರ ಮೈನ ನಡುಗಿಸೋ ಅಂಥ ಒಂದು ಸಿಚುವೇಶನ್ನು. ನ್ಯೂಸ್ನ ನೋಡಿದಾಗ ತುಂಬ ಖುಷಿ ಆಯಿತು ನಮಗೆ. ನಮ್ಮ 52 ಜನ ಸತ್ತೋದಾಗ 25 ಜನ ಸತ್ತೋಗಿದ್ದಾರೆ ಅಂತ ಹೇಳಿದಾಗ ಈ ಥರ ಅದು ಹಿಂದೂನ ಅಂತ ಕೇಳಿ ಗುಂಡಿಟ್ಟು ಕೊಲ್ಲಬೇಕಾದ್ರೆ ಆಗ ಆ ಟೈಮಲ್ಲಿ ಅದು ಮೋದಿಜಿಯವ್ರಿಗೆ ಹೋಗಿ ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ ಅವರು. ಅದು ಕಳಿಸಿರೋದಕ್ಕೆ ನಮ್ಮ ಮೋದಿಜಿಯವರು ತುಂಬಾ ಹೌದು, ನಮ್ಮ ಭಾರತ ದೇಶ ಅಂದರೆ ಏನು, ನಮ್ಮ ಹಿಂದೂ ಅಂದರೆ ಏನು, ಹಿಂದೂ ಮಹಿಳೆಯರು ಅಂದರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಆಪರೇಷನ್ ಸಿಂಧೂರ ಅನ್ನೋದೊಂದು ಕಾನ್ಸೆಪ್ಟನ್ನ ಹಿಡ್ಕೊಂಡು ಇಬ್ಬರು ಮಹಿಳೆಯರ ಕಡೆಯಿಂದನೇ ಅಟ್ಯಾಕ್ ಮಾಡಿಸಿರೋದು ತುಂಬ ಒಳ್ಳೆಯ ವಿಚಾರ. ಮುಂದೆ ಏನೇ ಇದ್ದರೂ ಕೂಡ ನಮ್ಮ ಮೋದಿಜಿಯವರು ನಮ್ಮ ಭಾರತ ದೇಶಕ್ಕೋಸ್ಕರನೇ ಇರ್ತಾರೆ, ಹೋರಾಡ್ತಾರೆ. ನಮ್ಮ ಹಿಂದೂಗಳು ಕೂಡ ಒಂದಾಗ್ತಾರೆ, ಎಲ್ಲರೂ ಕೂಡ ನಮ್ಮ ಭಾರತ ದೇಶನ ಉಳಿಸ್ತಾರೆ ಅಂತ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಟಕ್ಕರ್ ಕೊಟ್ಟಿದ್ದು ಚಲೋ ಆಗೈತಿ ಅಂತ ನಮಗೆ ಅನಿಸ್ತೈತಿ. ನಮಗೆ ಒಳ್ಳೇದು ಅನಿಸ್ತದ, ಒಳ್ಳೇದಾಗಿದ್ದು ಕಾಣ್ತದೆ ನಮಗೆ. ಸರಿ ಅನಿಸ್ತಿದೆ. ಜನರ ಮನಸ್ಸಿಗೆ ಇಷ್ಟ ಆಗ್ತಾಯಿದೆ. ಕೊನೆಯದಾಗಿಲ್ಲ, ಇನ್ನು ಮುಂದೆ ಹಿಂಗೆ ಆಗ್ತಾಯಿದ್ರೆ ಇನ್ನು ಮುಂದೆ ಹಿಂಗೆ ಆಗ್ತಾನೆ ಇರ್ತೈತಿ. ಇನ್ನು ಮುಂದೆ ಆಗಬಾರ್ದು ಅಂದ್ರೆ ಅವರು ಒಳ್ಳೆ ಬುದ್ಧಿ ಕಲಿಬೇಕು. ಸರಿಯಾದ ಕ್ರಮನೇ ತಗೊಂಡಿದ್ದಾರೆ. ಇದು 106 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಅವರ ಒಂದು ಇದೇ ಏನದೆ ಹೇಳೋದೊಂದು ಮಾಡೋದೊಂದು ಪಾಕಿಸ್ತಾನ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ. ಇನ್ನೂ ಕೊಡಬೇಕು. ಸಂತೋಷ ಆಗುತ್ತೆ. ಏಕೆಂದರೆ ನಮ್ಮ ಇಂಡಿಯಾ ನಾವು ನಮ್ಮ ರಕ್ಷಣೆನ ನಾವು ಮಾಡ್ಕೋಬೇಕು. ಆ ವಿಚಾರದಲ್ಲಿ ನಮ್ಮ ಸೈನಿಕರು ಮಾಡ್ತಾಯಿದ್ದಾರೆ. ಅವರನ್ನು ಬೆನ್ತಟ್ಟೋ ಕೆಲಸ ಮಾಡಬೇಕು. ಹಾಗಾಗಿ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಅವ್ರು ಮಾಡಿರೋ ಕೆಲಸನ ನಿಜಕ್ಕೂ ಶ್ಲಾಘನೀಯವಾದಂಥ ಕೆಲಸ ಮಾಡಿದ್ದಾರೆ. ಹೌದು, ಸರಿ ಅಂತಲೇ ಒಪ್ಕೋತೀವಿ. ಖಂಡಿತ ಇಷ್ಟ ಆಗಿದೆ ಅನಿಸುತ್ತೆ. ಏಕೆ ಅಂತಂದರೆ ಇದು ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ನಮ್ಮ ದೇಶಕ್ಕೋಸ್ಕರ ಮಾಡಿದಾಗ ನಾವು ಅದನ್ನು ಹೆಮ್ಮೆ ಪಡಬೇಕು ಮತ್ತು ಅವ್ರಿಗೆ ಅದನ್ನು ನಾವು ಸಪೋರ್ಟು ಕೂಡ ಮಾಡಬೇಕು. ಪ್ರಧಾನಿ ಮೋದಿಯವರು ಏನು ಕಠಿಣ ಕ್ರಮ ತಗೊಂಡಿದ್ದಾರೆ ಅದನ್ನು ನಾವು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತೀವಿ, ಅವ್ರಿಗೆ ಸಪೋರ್ಟಾಗಿ ಇರ್ತೀವಿ. ಇಂಡಿಯಾ ಎಲ್ಲರೂ ಕೂಡ ಮೋದಿಯವ್ರಿಗೆ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಸಾಮಾನ್ಯವಾಗಿ ಇದುವರೆಗೂ ನಾವು ಹಿಸ್ಟ್ರಿ ನೋಡಿದಾಗ ಪಾಕಿಸ್ತಾನದವ್ರೇನು ಸುಮ್ಮನಾಗ್ಬಿಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಅವರು ಮತ್ತೆ ಏನಾದರೂ ಹಿಂಗೆ ಈ ರೀತಿ ಕಿರಿಕ್ ನಡೆಸ್ತಾನೆ ಇರ್ತಾರೆ. ಅದಕ್ಕೆ ನಾವು ರೆಡಿ ಇರಬೇಕಷ್ಟೆ. ಖಂಡಿತ ಇದೆ. ಯಾಕೆ ಅಂತಂದರೆ ಬೆಂಗಳೂರು ಸಿಲಿಕಾನ್ ಸಿಟಿ, ಇದ್ರ ಮೇಲೆ ಉಗ್ರರಲ್ಲ, ಇದು ಇಂಟರ್ನ್ಯಾಷನಲ್ಲಾಗಿ ಐಡೆಂಟಿಫೈ ಆಗಿರ್ತಕ್ಕಂಥದ್ರಿಂದ ಉಗ್ರರ ಕಣ್ಣು ಇದ್ದೇ ಇರ್ತದೆ. ನಮ್ಮ ಮುನ್ನೆಚ್ಚರಿಕೆ ನಾವು ತಗೊಳ್ಬೇಕು. ಖಂಡಿತ ಸರಿ. ಇನ್ನೂ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಸುಮ್ಮನೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡೋರೆ, ಇನ್ನೂ ಬುದ್ಧಿ ಕಲಿಸ್ಬೇಕು. ನರೇಂದ್ರ ಮೋದಿಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಭಾರತದ ಪ್ರಧಾನಿಯಾಗಿ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಶ್ಲಾಘಿಸ್ತೀವಿ. ಪಹಲ್ಗಾಮ್ ದಾಳಿ ಮಾಡಿದ್ದ ಖಂಡನೀಯ. ಟೆರರಿಸ್ಟ್ಗಳು ಉತ್ತಮವಾದ ಜಾಗದಲ್ಲಿ ಬಂದು ಒಂದು ಕೃತ್ಯ ಮಾಡಿದ್ದು ನಮಗೆ ಮನಸ್ಸಿಗೆ ನೋವನ್ನು ತರುತ್ತದೆ. ಅದೇ ಭಾರತ ದೇಶದಲ್ಲಿ ಈ ಘಟನೆ ನಡೀಬಾರ್ದು ಎಂಬುದೇ ನಮ್ಮ ಆಸೆ. ಸಂತೋಷವೆನಿಸುತ್ತದೆ. ಏಕಂತಂದರೆ ನಮ್ಮ ಭಾರತ ದೇಶಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ಮೋದಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಶ್ಲಾಘಿಸುತ್ತೇವೆ. ಸಂತೋಷವೆನಿಸುತ್ತೆ. ನಮ್ಮ ಹಿಂದೂಗಳ ಸಿಂಧೂರವನ್ನು ಅಳಿಸಿದಂತಹ ಟೆರರಿಸ್ಟ್ಗಳಿಗೆ ಗುಂಡು ಹೊಡೆದು ಅವರಿಗೆ ಅನ್ಯಾಯ 100 ಮಂದಿ ಕೊಲೆ ಮಾಡಿದ್ದಕ್ಕೆ ನಮಗೆ ಸಂತೋಷವೆನಿಸುತ್ತದೆ, ಇಷ್ಟ ಆಗುತ್ತದೆ. ಸರಿ, ಬುದ್ಧಿ ಕಲಿಸಬೇಕು, ಅಂದರೆ ಅವರಿಗೆ ಬುದ್ಧಿ ಬರುತ್ತದೆ. ಪಾಕಿಸ್ತಾನಿಗಳಿಗೆ ಭಯವನ್ನು ಹುಟ್ಟಿಸುತ್ತಾರೆ. ಆದರೆ ಭಾರತೀಯರು ಚೆನ್ನಾಗಿ ಬುದ್ಧಿವಂತರಾಗಬೇಕು. ಇದರ ಬಗ್ಗೆ ಹೇಳಬೇಕಂದ್ರೆ ಭಾರತೀಯರು ನಾವೆಲ್ಲರೂ ಬುದ್ಧಿವಂತರಾಗಿ ಜೈ ಭಾರತ್ ಮಾತಾ ಕಿ ಜೈ ಅನ್ನೋಂಥ ಒಂದು ವಾಕ್ಯವನ್ನು ನಾವೆಲ್ಲರೂ ನಡೆಸಿಕೊಂಡು ಹೋದರೆ ಮಾತ್ರ ಒಂದು ಭಾರತ ದೇಶ ಒಂದು ಸಮೃದ್ಧಿ ದೇಶವಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಕಾದು ನೋಡಬೇಕು. ಸುಮ್ಮನೆ ಆಗಬಹುದು ಅಂತ ನಮ್ಮ ಇಚ್ಛೆ ಇದೆ. ಆದರೆ ಸುಮ್ಮನೆ ಆಗುವ ಜಾಯಮಾನದವರು ಪಾಕಿಸ್ತಾನದರಲ್ಲ. ಆದರೆ ಅವರು ಕೆಟ್ಟದ್ದನ್ನು ಮಾಡ್ಕೊಂತ ಬಂದು ಅವರ ರಕ್ತದ ಕಣದಲ್ಲಿ ಕೆಟ್ಟದ್ದನ್ನು ಮಾಡೋಕ್ಕೆ ಅವರು ಜಾಸ್ತಿ
ಒತ್ತು ಕೊಡ್ತಾರೆ, ಒಳ್ಳೆಯದನ್ನು ಮಾಡಲಿಕ್ಕೆ ಅವ್ರು ಇಷ್ಟಪಡಲ್ಲ. ಸರಿ ಪ್ರತಿ ದಾಳಿ ಮಾಡಿದ್ದು ಸರಿ, ಉತ್ತಮ, ಸಂತೋಷವೆನಿಸುತ್ತದೆ. ಕಠಿಣ ಕ್ರಮ ತೆಗೆದುಕೊಂಡರೆ ಒಂದು ಭಾರತದ ಗಟ್ಟಿ ಧೈರ್ಯವನ್ನು ನೋಡಲಿಕ್ಕೆ ಜಗತ್ತಿಗೆ ಸಾರುತ್ತದೆ. ನೋಡಬೇಕು, ಕಾದು ನೀಡಬೇಕು. ಘಟನೆ ನಡೀಬಹುದು, ನಡೀಲಿಕ್ಕಿಲ್ಲ. ಅದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಮನಸ್ಸಿಗರ ಅವರ ಮನಸ್ಸಿನ ಆಳದಲ್ಲಿ ಏನೈತೆ ಅನ್ನೋದು ಗೊತ್ತಾಗೋದಿಲ್ಲ. ಕಪಟಿಗಳು ಪಾಕಿಸ್ತಾನಿಗಳು. ಕೊನೆಯದಕ್ಕೆ ನಮ್ಮ ಭಾರತ ದೇಶ ಚೆನ್ನಾಗಿರಬೇಕು, ಸಂತೋಷದಿಂದ ಇರಬೇಕು, ಸಮೃದ್ಧಿಯಿಂದ ಇರಬೇಕು, ಶಾಂತಿ ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ನಮ್ಮ ಪ್ರಜೆಗಳೆಲ್ಲರೂ ಭಾರತ ದೇಶದ ಬಗ್ಗೆ ಒಗ್ಗಟ್ಟಿನಿಂದ ಒಟ್ಟಾಗಿ ಸೇರಬೇಕೆನ್ನುವುದೇ ನನ್ನ ಉದ್ದೇಶ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.